ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದಂತ ಪ್ರಕರಣ ಇದು. ಸುಮಾರು 48 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಕೇರಳದ ದಂಪತಿಯಿಂದ ಚಿಟ್ ಫಂಡ್ ಹೆಸರಿನಲ್ಲಿ ಮೋಸ ಆಗಿದೆ ಅನ್ನೋ ವಿಚಾರ ಈಗ ಬಯಲಾಗಿದೆ. ಬೆಂಗಳೂರಿನಲ್ಲಿ ಚಿಟ್ ಫಂಡ್ ನೆಪದಲ್ಲಿ ಭಾರಿ ಚೀಟಿಂಗ್ ಆಗಿದೆ ಅನ್ನೋದು ಯಾವ ಕಂಪನಿ? A&A ಎಂಬ ಕಂಪನಿ ಚಿಟ್ ಫಂಡ್ ಸಂಸ್ಥೆ. ಇದನ್ನ ಇಬ್ರು ಗಂಡ ಹೆಂಡತಿ ನಡೆಸ್ತಾ ಇದ್ರು. ಗಂಡ ಮತ್ತೆ ಹೆಂಡತಿ ಇಬ್ರು ಒಟ್ಟಾಗಿ ನಡೆಸ್ತಾ ಇದ್ರು. ಇವರು ಜನರಿಂದ ಹೂಡಿಕೆ ಮಾಡಿಸಿಕೊಂಡು ಅವರಿಗೆ ಮೋಸ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಇವರೆಲ್ಲರ ಹೂಡಿಕೆ ಹಣವನ್ನ ಎತ್ಕೊಂಡು ಕೀನ್ಯಾಗೆ ಪರಾರಿಯಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಮೋಸ ಹೋದವರು ಸುಮಾರು ಒಬ್ಬರಿಬ್ಬರಲ್ಲ, 100 ಜನ ಮೋಸ ಹೋಗಿದ್ದಾರೆ. ಲಕ್ಷ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆಲ್ಲರಿಗೂ ಕೂಡ ಪಂಗನಾಮ ಹಾಕಿದ್ದಾರೆ ಇವರಿಬ್ರು ಅನ್ನುವ ವಿಚಾರ. ನೋಡಿ ಎಷ್ಟು ಹಣ, 48 ಕೋಟಿ ಅಂತೆ. ಸಿಐಡಿಗೆ ವರ್ಗಾವಣೆ ಮಾಡಲು ಪೊಲೀಸರು ತೀರ್ಮಾನ ಮಾಡಿದ್ದಾರೆ ಈ ಪ್ರಕರಣವನ್ನ. ಆರಂಭದಲ್ಲಿ 60 ಜನರಿಂದ ರಾಮಮೂರ್ತಿ ಠಾಣೆಗೆ ದೂರು ಕೊಡಲಾಗಿದೆ. ದಿನದಿಂದ ದಿನಕ್ಕೆ ದೂರುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಸದ್ಯ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಈ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಒಬ್ರಿಬ್ರಲ್ಲ, 408 ಜನ. 1 ಲಕ್ಷ ಅಂತ ಹೇಳಿದ್ರೆ ಎಷ್ಟಾಯ್ತು? ಸುಮಾರು 48 ಕೋಟಿ ರೂಪಾಯಿ ಇದರಲ್ಲಿ ವಂಚನೆ ಆಗಿದೆ ಅನ್ನುವ ಗಂಭೀರ ಆರೋಪವನ್ನ ಈಗ ಪೊಲೀಸರು ಇದರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ. ವಂಚನೆಗೊಳಗಾದವರು ನಮ್ಮ ಕೋಟಿ ಹಣ ಇವರಿಗೆ ಇನ್ವೆಸ್ಟ್ ಮಾಡಿದ್ದೀವಿ, ಈಗ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Okay, on 5th of this month, some people came to Ramamurthy Nagar police station and they filed a complaint telling that one company by name A&A, Chit Fund Finance Limited, is a registered chit fund company. So located in Ramamurthy Nagar police station, couple by name Shini Tommy and husband Tommy. So they have closed their office and they have vacated their house. And the complaint was regarding cheating from ranges from 20 lakh to 40 lakh rupees. So we have registered a criminal case on both the husband and wife couple under BNS cheating 318 and 317 and Chit Funds Act 1982 and the Buds Act. So now, as on date, on 5th to till now, nearly 400 people have come with complaints. So the lakhs and lakhs of rupees they have invested in the company. So we have taken all, uniquely all the complaints are from the Kerala. From where these couple hail? They hail from a district called Alpuza, Kerala. So they're all from and ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅರವಿಂದ, ಒಟ್ಟು ಎಷ್ಟು ಜನರಿಗೆ ಇವರು ಅಧಿಕೃತವಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು ಈಗ ಪೊಲೀಸರ ತನಿಖೆ ವೇಳೆ ತಿಳಿದಿರೋ ವಿಚಾರ. ಮತ್ತೆ ಎಷ್ಟು ಕೋಟಿ ಹಣ ಎಲ್ಲಿ ಹೋಗಿದ್ದಾರಂತೆ? ಆ ಆಫೀಸ್ನಲ್ಲಿ ಕೆಲಸ ಮಾಡೋರು, ಆ ಸಿಬ್ಬಂದಿ ಏನ್ ಹೇಳ್ತಾರೆ? ವಂಚನೆಗೊಳಗಾದವರ ಅಳಲೇನು? ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಬೆಂಗಳೂರಲ್ಲಿ ಇತ್ತೀಚೆಗೆ ಈ ಬ್ಯಾಂಕ್ ಲೋನ್ ಹಾಗೆ ಚಿಟ್ ಫಂಡ್ ಹೆಸರಿನಲ್ಲಿ ಧೋಖಾ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಬಹುದು. ಇತ್ತೀಚೆಗೆ ಬಸವೇಶ್ವರ ನಗರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿ ನಡೆದಿತ್ತು. ಈಗ ರಾಮಮೂರ್ತಿ ನಗರ ಠಾಣೆಯಲ್ಲಿ ಅಂದ್ರೆ ಸುಮಾರು 5ನೇ ತಾರೀಕಿನಿಂದ 60 ಜನ ಕೊಟ್ಟಿದ್ರು. ಈ ಕ್ಷಣದವರೆಗೆ ಸುಮಾರು 408 ಜನ ಈ A&A ಕಂಪನಿಯ ಈ ದಂಪತಿಯ ಮೇಲೆ ದೂರು ಕೊಟ್ಟಿರುವಂತದ್ದು. 408 ಜನರಿಗೆ ಸುಮಾರು ಕೋಟ್ಯಾಂತರ ರೂಪಾಯಿನಲ್ಲಿ ಇವರು ವಂಚನೆ ಮಾಡಿರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತಹ ವಿಷಯ. ಈಗಾಗಲೇ ಈ ಒಂದು ಪ್ರಕರಣವನ್ನ ಟೇಕ್ ಆಫ್ ಮಾಡಿಕೊಂಡಿರುವಂತಹ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಇವ್ರನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಈ ದಂಪತಿ ಅಂದ್ರೆ ಈ ಟಾಮಿ ಹಾಗೂ ಪತ್ನಿ ಶಾಮಿ ಟಾಮಿ ಅವರು ಇಬ್ರು ಕೂಡ ಕೀನ್ಯಾಗೆ ಹೋಗಿರುವಂತದ್ದು ಗೊತ್ತಾಗಿರುವಂತಹ ವಿಷಯ. ಅಂದ್ರೆ ಇವರು ಕಳೆದ 30ನೇ ತಾರೀಕು ಬೆಂಗಳೂರಿನಿಂದ ಇಲ್ಲಿಂದ ತಪ್ಪಿಸಿಕೊಂಡು ಕೀನ್ಯಾಗೆ ಹೋಗಿರ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಈ ಒಂದು A&A ಕಂಪನಿಯ ಸಿಬ್ಬಂದಿಗಳಿಗೆ ಅವರು ತಿಳಿಸಿರುವಂತದ್ದು ಏನಂತಂದ್ರೆ, ತಂದೆಗೆ ಹುಷಾರಿಲ್ಲ, ಹಾಗಾಗಿ ನಾವು ಹೋಗ್ತಾ ಇದೀವಿ ಅನ್ನುವಂತ ಮಾಹಿತಿಯನ್ನು ಅವರು ತಮ್ಮ ಸಿಬ್ಬಂದಿಗೆ ಹಾಗೂ ಸ್ಥಳೀಯರಿಗೆ ಕೊಟ್ಟಿರ್ತಾರೆ. ಆದ್ರೆ ಆ ಕಾರಣವೇ ಬೇರೆ ಆಗಿರುತ್ತೆ. ಅಂದ್ರೆ ಅವರು ಮನೆಯನ್ನ ಹಾಗೆ ಆಫೀಸಿನ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತಹ ಕಾರು, ಆಸ್ತಿ ಪತ್ರಗಳನ್ನೆಲ್ಲವನ್ನೂ ಕೂಡ ಸೇಲ್ ಮಾಡಿ ಅವರು ಕೀನ್ಯಾಗೆ ಪರಾರಿಯಾಗಿರುವಂತದ್ದು. ಮೊದಲಿಗೆ ಮುಂಬೈಗೆ ತೆರಳುತ್ತಾರೆ, ಅದಾದ ಬಳಿಕ ಅವರು ಕೀನ್ಯಾಗೆ ಹೋಗಿರುವಂತದ್ದು. ಈಗಾಗಲೇ ಪ್ರಕರಣ ಸಂಬಂಧ ಸುಮಾರು 408 ಜನರು ಎಫ್ಐಆರ್ ನ ದಾಖಲು ಮಾಡಿರುವಂತದ್ದು. ಜೊತೆಗೆ ಈ ಒಂದು ಎಫ್ಐಆರ್ ನಿಂದ ಸಾಕಷ್ಟು ದೂರುದಾರರು ಕೂಡ ಈಗಾಗಲೇ ಬಂದು ಠಾಣೆಗೆ ಬಂದು ದೂರನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಸುಮಾರು 48 ಕೋಟಿ ಇಲ್ಲಿಯವರೆಗೂ ವಂಚನೆ ಆಗಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದ್ರೆ ದೂರುದಾರರನ್ನ ನಾವು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಸುಮಾರು 600 ರಿಂದ 700 ಕೋಟಿ
ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಚಿಟ್ ಫಂಡ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದಂತ ಪ್ರಕರಣ ಇದು. ಸುಮಾರು 48 ಕೋಟಿಗೂ ಅಧಿಕ ಹಣವನ್ನ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಕೇರಳದ ದಂಪತಿಯಿಂದ ಚಿಟ್ ಫಂಡ್ ಹೆಸರಿನಲ್ಲಿ ಮೋಸ ಆಗಿದೆ ಅನ್ನೋ ವಿಚಾರ ಈಗ ಬಯಲಾಗಿದೆ. ಬೆಂಗಳೂರಿನಲ್ಲಿ ಚಿಟ್ ಫಂಡ್ ನೆಪದಲ್ಲಿ ಭಾರಿ ಚೀಟಿಂಗ್ ಆಗಿದೆ ಅನ್ನೋದು ಯಾವ ಕಂಪನಿ? A&A ಎಂಬ ಕಂಪನಿ ಚಿಟ್ ಫಂಡ್ ಸಂಸ್ಥೆ. ಇದನ್ನ ಇಬ್ರು ಗಂಡ ಹೆಂಡತಿ ನಡೆಸ್ತಾ ಇದ್ರು. ಗಂಡ ಮತ್ತೆ ಹೆಂಡತಿ ಇಬ್ರು ಒಟ್ಟಾಗಿ ನಡೆಸ್ತಾ ಇದ್ರು. ಇವರು ಜನರಿಂದ ಹೂಡಿಕೆ ಮಾಡಿಸಿಕೊಂಡು ಅವರಿಗೆ ಮೋಸ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ಈಗ ಇವರೆಲ್ಲರ ಹೂಡಿಕೆ ಹಣವನ್ನ ಎತ್ಕೊಂಡು ಕೀನ್ಯಾಗೆ ಪರಾರಿಯಾಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಮೋಸ ಹೋದವರು ಸುಮಾರು ಒಬ್ಬರಿಬ್ಬರಲ್ಲ, ನೂರಾರು ಜನ ಮೋಸ ಹೋಗಿದ್ದಾರೆ. ಲಕ್ಷ ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ಅವರಿಗೆಲ್ಲರಿಗೂ ಕೂಡ ಪಂಗನಾಮ ಹಾಕಿದ್ದಾರೆ ಇವರಿಬ್ರು ಅನ್ನುವ ವಿಚಾರ. ನೋಡಿ ಎಷ್ಟು ಹಣ, 48 ಕೋಟಿ ಅಂತೆ. ಸಿಐಡಿಗೆ ವರ್ಗಾವಣೆ ಮಾಡಲು ಪೊಲೀಸರು ತೀರ್ಮಾನ ಮಾಡಿದ್ದಾರೆ ಈ ಪ್ರಕರಣವನ್ನು. ಆರಂಭದಲ್ಲಿ 60 ಜನರಿಂದ ರಾಮಮೂರ್ತಿ ಠಾಣೆಗೆ ದೂರು ಕೊಡಲಾಗಿದೆ. ದಿನದಿಂದ ದಿನಕ್ಕೆ ದೂರುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಸದ್ಯ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಈ ಪ್ರಕರಣ ಸಂಬಂಧ 408 ಜನರಿಂದ ದೂರು ದಾಖಲಾಗಿದೆ. ಒಬ್ರಿಬ್ರಲ್ಲ, 408 ಜನ. 1 ಲಕ್ಷ ಅಂತ ಹೇಳಿದ್ರೆ ಎಷ್ಟಾಯ್ತು? ಸುಮಾರು 48 ಕೋಟಿ ರೂಪಾಯಿ ಇದರಲ್ಲಿ ವಂಚನೆ ಆಗಿದೆ ಅನ್ನುವ ಗಂಭೀರ ಆರೋಪವನ್ನ ಈಗ ಪೊಲೀಸರು ಇದರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿರುವಂತಹ ವಿಚಾರ. ವಂಚನೆಗೊಳಗಾದವರು ನಮ್ಮ ಕೋಟಿ ಹಣ ಇವರಿಗೆ ಇನ್ವೆಸ್ಟ್ ಮಾಡಿದ್ದೀವಿ, ಈಗ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Okay, on 5th of this month, some people came to Rammurthy Nagar police station and they filed a complaint telling that one company by name A&A, Chit Fund Finance Limited, is a registered chit fund company. So located in Rammurthy Nagar police station, couple by name Shini Tommy and husband Tommy. So they have closed their office and they have vacated their house. And the complaint was regarding cheating ranges from 20 lakh to 40 lakh rupees. So we have registered a criminal case on both the husband and wife couple under BNS cheating 318 and 317 and Chit Funds Act 1982 and the Buds Act. So now as on date, on 5th to till now, nearly 400 people have come with complaints. So the lakhs and lakhs of rupees they have invested in the company. So we have taken all, uniquely all the complaints are from the Kerala. From where these couple hail? They hail from a district called Alpuza, Kerala. So they're all from and ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಅರವಿಂದ, ಒಟ್ಟು ಎಷ್ಟು ಜನರಿಗೆ ಇವರು ಅಧಿಕೃತವಾಗಿ ವಂಚನೆ ಮಾಡಿದ್ದಾರೆ ಅನ್ನೋದು ಈಗ ಪೊಲೀಸರ ತನಿಖೆ ವೇಳೆ ತಿಳಿದಿರೋ ವಿಚಾರ. ಮತ್ತೆ ಎಷ್ಟು ಕೋಟಿ ಹಣ ಎಲ್ಲಿ ಹೋಗಿದ್ದಾರಂತೆ? ಆ ಆಫೀಸ್ನಲ್ಲಿ ಕೆಲಸ ಮಾಡೋರು, ಆ ಸಿಬ್ಬಂದಿ ಏನ್ ಹೇಳ್ತಾರೆ? ವಂಚನೆಗೊಳಗಾದವರ ಅಳಲೇನು? ಅರವಿಂದ್.